ಟು ಪೇಪರ್ ಬೋಟ್ ಎಕ್ಸ್ಪಿಡಿಷನ್ಸ್. ನಾವು ಈ ಬ್ಲಾಗಲ್ಲಿ ನಿಮ್ಮ ಜೊತೆ ಹೊನ್ನಾವರದ ಬ್ಯಾಕ್ ವಾಟರ್ಸ್, ಮ್ಯಾಂಗ್ರೋವ್ ಫಾರೆಸ್ಟ್ ಮತ್ತು ಇಕೋ ಬೀಚ್ನ ಎಕ್ಸ್ಪ್ಲೋರ್ ಮಾಡ್ತೀವಿ. ಬನ್ನಿ ಹೊನ್ನಾವರನ ಸುತ್ತಾಡಿ ಬರೋಣ. ಮೊದಲನೇದಾಗಿ ಹೊನ್ನಾವರದ ಫೇಮಸ್ ಶರಾವತಿ ಹಿನ್ನೀರಿನ ದೋಣಿ ವಿಹಾರ ಮಾಡೋಣ. ಹುಷಾರು, ನಿಧಾನ. ನಾವು ಇದಕ್ಕೂ ಮುಂಚೆ ಕೇರಳದ ಅಲೆಪಿಯಲ್ಲಿ ಬ್ಯಾಕ್ ವಾಟರ್ಸ್ನ ನೋಡಿದ್ವಿ. ಅದೇ ರೀತಿ ಇನ್ನೂ ಸುಂದರವಾಗಿರುವಂಥ, ಕಮ್ಮಿ ಕ್ರೌಡ್ ಇರುವಂಥ ಬ್ಯಾಕ್ ವಾಟರ್ಸ್ ನಮ್ಮ ಹೊನ್ನಾವರದಲ್ಲಿ ಇದೆ ಅಂತ ಕೇಳಿದಾಗಿಂದ ಹೊನ್ನಾವರ ನೋಡಬೇಕು ಅನ್ನೋ ಆಸೆ ತುಂಬಾ ಇತ್ತು. ಆ ಆಸೆ ಇವತ್ತು ಕೈಗೂಡ್ತಾ ಇದೆ. ಇವತ್ತು ನಾಳೆ ಜಾಸ್ತಿ ಅನ್ಸುತ್ತೆ, ಲಾಂಗ್ ವೀಕೆಂಡ್, ಗುಡ್ ಫ್ರೈಡೆ ಎಲ್ಲ. ಹಾಂ 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 ಹೌದು. ತೀರ್ಥಹಳ್ಳಿ ಹತ್ರದ ಅಂಬು ತೀರ್ಥದಲ್ಲಿ ಹುಟ್ಟಿ ಜೋಗದಲ್ಲಿ ಜಲಪಾತವಾಗಿ ಧುಮುಕಿ ಪಶ್ಚಿಮ ಘಟ್ಟಗಳ ಮೂಲಕ ಹರ್ಕೊಂಡು ಬಂದು ಶರಾವತಿ ನದಿ ಹೊನ್ನಾವರದ ಹತ್ರ ಅರಬ್ಬಿ ಸಮುದ್ರನ ಸೇರುತ್ತೆ. ಸಮುದ್ರ ಸೇರೋ ಮುಂಚೆ ಶರಾವತಿ ನದಿ ಹೊನ್ನಾವರದಲ್ಲಿ ಒಂದು ಸುಂದರವಾದ ಹಿನ್ನೀರನ್ನು ಸೃಷ್ಟಿಸುತ್ತೆ. ಟ್ರೈನಾ? ಹಾಂ, ಓಕೆ. ಈ ಜಾಗದ ಸೌಂದರ್ಯನ ಮಾತಲ್ಲಿ ವರ್ಣಿಸಕ್ಕಾಗಲ್ಲ. ಒಂದ್ಸರಿ ಆದರೂ ಖಂಡಿತವಾಗಿ ನೀವೇ ಟೈಮ್ ಮಾಡ್ಕೊಂಡು ಬಂದು ಸ್ವತಃ ಈ ಜಾಗದ ಸೌಂದರ್ಯನ ಎಕ್ಸ್ಪೀರಿಯನ್ಸ್ ಮಾಡಬೇಕು. ನಂಗೆ ಆಲ್ಮೋಸ್ಟ್ ಕೇರಳಗಿಂತನೂ ಅಲೆಪಿಯಲ್ಲಿ ಸಕ್ಕದ ಓವರ್ ಕ್ರೌಡೆಡ್. ಶಿಕಾರ ರೈಡ್ಸ್ಗಳಿಗೆ ಅಂತ ಹೋದರೆ ಅಲೆಪಿ ಒಂದು ಲೇನಲ್ಲಿ ಆಲ್ಮೋಸ್ಟ್ ಒಂದೊಂದು ಲೇನಲ್ಲಿ ಒಂದು 4-5 ಶಿಕಾರಗಳು, ಹೌಸ್ ಬೋಟು ಎಲ್ಲ ಒಂದೇ ಕಡೆ ಇರುತ್ತೆ. ಬಟ್ ಆಲ್ಮೋಸ್ಟ್ ಇದೊಂದು ಬೋಟ್ ಬಿಟ್ಟರೆ ನನಗೆ ಯಾವ ಬೋಟು ಕಾಣಿಸ್ತಾ ಇಲ್ಲ. ತುಂಬ ಚೆನ್ನಾಗಿದೆ. ಮೇ ಬಿ ಇನ್ನೂ ಸನ್ಸೆಟ್ ಆಗ್ತಾ ಇದ್ದಾಗ ಇದು ಚೆನ್ನಾಗಿದೆ. ಅಲ್ಲಿ ಚರ್ಚ್ ಇದೆ. ಬ್ಯಾಕ್ ವಾಟರ್ಸ್ ಹತ್ತಿರದ ಜನರ ಜೀವನನೇ ಒಂಥರ ಚೆಂದ. ನಾವು ಸಿಟಿಯಲ್ಲಿ 2 ವೀಲರ್ಸ್ಗಳು ಮತ್ತು ಕಾರ್ಗಳು ಇಟ್ಕೊಂಡವ್ರಿಗೆ ಇವರು ಪರ್ಸ್ನಲ್ ಆಗಿ ಅವ್ರವ್ರದ್ದೇ ಒಂದು ಬೋಟ್ಗಳನ್ನ ಇಟ್ಕೊಂಡಿರ್ತಾರೆ. ಇವರ ದೈನಂದಿನ ಓಡಾಟ ಈ ಬೋಟ್ಗಳಲ್ಲೇ. ಫೋಟೋಗ್ರಫಿ ಲವರ್ಸ್ಗಂತೂ ಈ ಜಾಗ ತುಂಬಾ ಅದ್ಭುತವಾಗಿದೆ. ನೀವು ಯಾವುದೇ ದಿಕ್ಕಿಗೆ ಕ್ಯಾಮ್ರಾ ತಿರುಗಿಸಿ ನಿಮ್ಗೊಂದು ಒಳ್ಳೆ ಫೋಟೋ ಸಿಗೋದಂತೂ ಗ್ಯಾರಂಟಿ. ಈಗ ನಾವು ಹೊನ್ನಾವರ ಬ್ಯಾಕ್ ವಾಟರ್ಸ್ನ ಮೋಸ್ಟ್ ಪಾಪ್ಯುಲರ್ ಸ್ಪಾಟ್ ಕೇರಳ ಸ್ಪಾಟಿಗೆ ಬಂದಿದ್ದೀವಿ. ಈ ಜಾಗದ ವಿಶೇಷ ಏನಪ್ಪ ಅಂತಂದರೆ ನಿಮ್ಗೆ ಎರಡೂ ಕಡೆ ತೆಂಗಿನ ಮರಗಳನ್ನ ನೋಡೋಕ್ಕೆ ಕಾಣುತ್ತೆ. ಮತ್ತು ಆ ಮಧ್ಯದಲ್ಲಿ ಆ ದೋಣಿ ಹೋಗೋದಿದೆಯಲ್ಲ, ತುಂಬಾ ಬ್ಯೂಟಿಫುಲ್. ಈ ಕೇರಳ ಸ್ಪಾಟಲ್ಲಿ ಒಂದೆರಡು ಸಣ್ಣ ಪುಟ್ಟ ಅಂಗಡಿಗಳು ಕಾಣಿಸಿರುತ್ತೆ ನಿಮಗೆ. ಇಲ್ಲಿ ನಿಮಗೆ ಕಬ್ಬಿನ ಹಾಲು, ಮಜ್ಜಿಗೆ ಮತ್ತು ಬೇರೆ ರಿಫ್ರೆಶ್ಮೆಂಟ್ಸ್ಗಳು ಕೂಡ ಸಿಗುತ್ತೆ. ಈ ಜಾಗ ನಮ್ಮ ಕಣ್ಣಿಗೆ ಎಷ್ಟು ಬ್ಯೂಟಿಫುಲ್ ಆಗಿ ಕಾಣುತ್ತೆ ಅಂತ ನೋಡಬೇಕು. ಅದೇ ಜಾಗ ಹಕ್ಕಿಗಳ ಕಣ್ಣಿಗೆ ಹೇಗೆ ಕಾಣಿಸ್ಬೋದು ಅನ್ನೋ ಕುತೂಹಲ ನಿಮಗಿದ್ರೆ ಬನ್ನಿ ಈ ಡ್ರೋನ್ ಫುಟೇಜಸ್ನ ನೋಡೋಣ. ಅಲೆಪ್ಪಿದು ಇಷ್ಟ ಆಯ್ತಾ?
ಏನು ಇಷ್ಟೊಂದು ಹದ್ದುಗಳಿಲ್ಲಿ? ಕೇರಳ ಸ್ಪಾಟ್ನ ನೋಡಿ ನಾವು ಇವಾಗ ಈ ಬ್ಯಾಕ್ ವಾಟರ್ಸ್ನ ಇನ್ನೊಂದು ಫೇಮಸ್ ಸ್ಪಾಟ್ ಆಗಿರುವಂಥ ಲೋಟಸ್ ಸ್ಪಾಟ್ಗೆ ಬರ್ತಾ ಇದ್ದೀವಿ. ನಮ್ಮ ದುರದೃಷ್ಟ ನಾವು ಬಂದ ಟೈಮಲ್ಲಿ ಇಲ್ಲಿ ಲೋಟಸ್ಗಳು ನೋಡೋಕ್ಕೆ ಸಿಗ್ತಿರ್ಲಿಲ್ಲ. ಮೇ ಬಿ ಒಂದು 10-10:30 ತುಂಬ ಲೋಟಸ್ಗಳು ಕಾಣ್ಲಿಕ್ಕೆ ಸಿಗುತ್ತೆ ಅಂತ ನಮ್ಮ ನಾವಿಕರಾದಂಥ ಅರುಣ್ ಅವ್ರಿಗೆ ಹೇಳಿದ್ರು. ನಿಮ್ಗೆ ಏನಾದರೂ ಇಲ್ಲಿ ಲೋಟಸ್ ಜೊತೆ ಫೋಟೋಸ್ ತೊಗೋಬೇಕು ಅಂತಂದರೆ ಆ ಟೈಮ್ಗೆ ಪ್ಲ್ಯಾನ್ ಮಾಡ್ಕೊಳ್ಳಿ. ಸುಮಾರು 1.5 ಗಂಟೆಗಳ ಕಾಲ ಆಯಿತು ನಾವು ಬೋಟ್ ರೈಡ್. ಕೇರಳ ಸ್ಪಾಟ್ ಲೋಟಸ್ ಸ್ಪಾಟ್ ನೋಡಿ ಈಗ ಸನ್ಸೆಟ್ ಕೂಡ ನೋಡಿಕೊಂಡು ನಾವು ನಮ್ಮ ಹೋಮ್ ಸ್ಟೇ ಕಡೆ ಹೊರಡ್ತಾ ಇದ್ದೀವಿ. ಬ್ಯಾಕ್ ವಾಟರ್ಸ್ ನೋಡಿದಾಯ್ತು, ಬನ್ನಿ ಇನ್ನೊಂದು ಇಂಟ್ರೆಸ್ಟಿಂಗ್ ಆಗಿರೋ ಜಾಗನ ನೋಡ್ಕೊಂಡು ಬರೋಣ. ನೀವು ಹೊನ್ನಾವರದ ಕಡೆ ಏನಾದರೂ ಬಂದಾಗ ಇಲ್ಲಿನ ಮ್ಯಾಂಗ್ರೋವ್ ಫಾರೆಸ್ಟ್ ವಾಕ್ ಅಂತೂ ಮಿಸ್ ಮಾಡ್ಕೊಳ್ಳೋಕ್ಕೆ ಹೋಗ್ಬೇಡಿ. ಈ ಒಂದು ಮ್ಯಾಂಗ್ರೋವ್ ಫಾರೆಸ್ಟ್ನ ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಅರಣ್ಯ ಇಲಾಖೆಯವರು. ಇಲ್ಲಿಗೆ ಒಂದು ಎಂಟ್ರಿ ಫೀಸ್ ತುಂಬಾ ನಾಮಿನಲ್ 20-30 ರೂಪೀಸ್ ಅನಿಸುತ್ತೆ. ಸರಳವಾಗಿ ಹೇಳಬೇಕು ಅಂತಂದರೆ ಉಪ್ಪು ನೀರಲ್ಲಿ ಮತ್ತು ಈ ಥರ ಜೌಗು ಪ್ರದೇಶದಲ್ಲಿ ಬೆಳೆಯುವಂಥ ಮರ ಅಥವಾ ಪೊದೆಗಳ ಸಸ್ಯವರ್ಗಕ್ಕೆ ಮ್ಯಾಂಗ್ರೋವ್ಸ್ ಅಂತ ಕರೀತಾರೆ. ಸ್ಕೂಲಲ್ಲಿ ಬುಕ್ಕಲ್ಲಿ ಕೇಳಿದ್ದು ಫಸ್ಟ್ ಟೈಮ್ ಮ್ಯಾಂಗ್ರೋವ್ಸ್ನ ರಿಯಲ್ ಲೈಫಲ್ಲಿ ಈ ಥರ ನೋಡ್ತಾರೆ. ಬಾಲಿಯಲ್ಲಿ ಹೋಗಿದಾಗ ನೋಡಬೇಕು ಅಂದ್ಕೊಂಡೆ. ನಾನು ಆ್ಯಕ್ಚುಲಿ ಇದೇ ಫಸ್ಟ್ ನೋಡ್ತಾ ಇರೋದು. ಹೌದಾ? ಮ್ಯಾಂಗ್ರೋವ್ಗಳು ಬೆಳೆಯುವಂಥ ಜಾಗದಲ್ಲಿ ಸಾಮಾನ್ಯವಾಗಿ ನೀರಿನಲ್ಲಿ ಉಪ್ಪಿನ ಅಂಶ ಜಾಸ್ತಿ ಇರುತ್ತೆ ಮತ್ತು ಮಣ್ಣು ಸಡಿಲವಾಗಿರುತ್ತೆ. ಈ ಗಿಡಗಳು ಆಗಾಗ ನೀರಲ್ಲಿ ಮುಚ್ಚಿ ಕೂಡ ಹೋಗ್ತಾ ಇರ್ತವೆ. ಇಂತಹ ಪ್ರತಿಕೂಲ ಪರಿಸರಕ್ಕೆ ಹೊಂದ್ಕೊಂಡು ಸುಮಾರು ಬದಲಾವಣೆಗಳನ್ನು ಈ ಸಸ್ಯಗಳು ಮಾಡಿಕೊಂಡಿರ್ತವೆ. ಇಷ್ಟೊಂದು ಕೌತುಕಗಳಿಂದ ತುಂಬಿರುವಂಥ ಮ್ಯಾಂಗ್ರೋವ್ ಫಾರೆಸ್ಟ್ ನಮಗಂತೂ ತುಂಬಾ ಎಕ್ಸೈಟಿಂಗ್ ಅನಿಸ್ತು. ಜಿಯೋಗ್ರಫಿ ಮತ್ತು ಸೈನ್ಸ್ ಬಗ್ಗೆ ವಿಶೇಷ ಆಸಕ್ತಿ ಇರುವಂಥ ಮಕ್ಕಳು ನಿಮ್ಮ ಮನೇಲಿದ್ದರೆ ಅವ್ರನ್ನಂತೂ ಈ ಜಾಗಕ್ಕೆ ಮರೀದೆ ಕರ್ಕೊಂಡು ಬನ್ನಿ. ತುಂಬಾ ಎಂಜಾಯ್ ಮಾಡ್ತಾರೆ ಈ ಜಾಗನ. ಇದರೊಂದಿಗೆ ನಮ್ಮ ಮ್ಯಾಂಗ್ರೋವ್ ವಾಕ್ನ ಮುಗಿಸ್ತಾ ನಮ್ಮ ಮುಂದಿನ ಪ್ಲೇಸ್ ಕಡೆ ನಿಮ್ಮನ್ನು ಕರ್ಕೊಂಡು ಹೋಗ್ತೀವಿ. ಬನ್ನಿ ಇಕೋ ಬೀಚ್ ನೋಡ್ಕೊಂಡು ಬರೋಣ. ಹ್ಯಾಟ್ಸ್ ಆಫ್ ಇಲ್ಲಿನ ಲೋಕಲ್ ಗೌರ್ಮೆಂಟ್ ಮತ್ತು ಫಾರೆಸ್ಟ್ ಡಿಪಾರ್ಟ್ಮೆಂಟ್ಗೆ ಈ ಬೀಚನ್ನು ಇಷ್ಟು ಸುಂದರವಾಗಿ ಮೇಂಟೈನ್ ಮಾಡಿರೋದಕ್ಕೆ. ಇಕೋ ಬೀಚ್ ಹೇಳಬೇಕು ಅಂತಂದರೆ ಒನ್ ಆಫ್ ದ ವೆಲ್ ಪ್ಲ್ಯಾನ್ಡ್ ಬೀಚಸ್ ಅನ್ಬೋದು. ಬೀಚಲ್ಲಿ ನಿಮಗೆ ಚೇಂಜಿಂಗ್ ರೂಮ್ಸ್ ಸಿಗುತ್ತೆ, ಫಸ್ಟ್ ಏಡ್ ರೂಮ್ ಇದೆ ಮತ್ತು ಪಬ್ಲಿಕ್ ಟಾಯ್ಲೆಟ್ಸ್ಗಳು ಕೂಡ ಇದೆ. ಒಂದು ಜಾಗನ ಸ್ವಚ್ಛವಾಗಿ ಇಡಬೇಕು ಅನ್ನೋ ಜವಾಬ್ದಾರಿ ಅಲ್ಲಿನ ಸಾರ್ವಜನಿಕರ ಮೇಲೆ ಎಷ್ಟಿರುತ್ತೆ ಅಷ್ಟೇ ಜವಾಬ್ದಾರಿ ಆ ಜನರಿಗೆ ಆ ಸವಲತ್ತುಗಳನ್ನು ಕೊಡಬೇಕು ಅನ್ನೋದು ಆ ಸರ್ಕಾರದ ಮೇಲೆ ಇರುತ್ತೆ. ಆ ಜವಾಬ್ದಾರಿಯನ್ನು ತುಂಬ ಅಚ್ಚುಕಟ್ಟಾಗಿ ನಿರ್ವಹಿಸಿರುವಂಥ ಇಲ್ಲಿ ಲೋಕಲ್ ಗೌರ್ಮೆಂಟ್ಗೆ ಒಂದು ಥ್ಯಾಂಕ್ಸ್. ಎಲ್ಲ ಕರ್ನಾಟಕದಲ್ಲಿರುವಂಥ ಎಲ್ಲ ಬೀಚ್ಗಳು ಇಷ್ಟು ವೆಲ್ ಮೇಂಟೈನ್ಡ್ ಆದರೆ ತುಂಬಾ ಚೆನ್ನಾಗಿರುತ್ತೆ ಅನ್ನೋದು ನನ್ನ ಅಭಿಪ್ರಾಯ. ಇಕೋ ಬೀಚ್ಗೆ ಹೇಳಬೇಕು ಅಂದರೆ ಒಂದು ಫ್ಯಾಮಿಲಿ ಬೀಚ್ ಅಂತಲೇ ಇರುತ್ತೆ.
ತುಂಬ ಕ್ಲೀನ್ ಇದಕ್ಕಂದ ಇದು ಬೀಚು. ಮತ್ತು ಪಾರ್ಕ್ ಕೂಡ ವಿತ್ ಫ್ಯಾಮಿಲಿ ಬಂದರೆ ಇಲ್ಲೆಲ್ಲ ಕೂತ್ಕೊಂಡು ಮಾತಾಡಿಕೊಂಡು ಒಳ್ಳೆ ಟೈಮ್ ಸ್ಪೆಂಡ್ ಮಾಡ್ಬೋದು. ಇಟ್ಸ್ ನಾಟ್ ಜಸ್ಟ್ ಬೀಚ್, ಒಂದು ಹೋಲಿಸ್ಟಿಕ್ ಎಕ್ಸ್ಪೀರಿಯನ್ಸ್. ಇನ್ ಕೇಸ್ ಮಕ್ಕಳನ್ನ ಏನಾದ್ರು ಕರ್ಕೊಬಂದರೆ ಮಕ್ಕಳು ತುಂಬ ಎಂಜಾಯ್ ಮಾಡ್ತಾರೆ. ನಾವೇ ಎಂಜಾಯ್ ಮಾಡ್ತೀವಿ, ಒಂದು ಸ್ವಲ್ಪ ಫ್ರೀ ಆಗುತ್ತೆ. ಹೌದು. ಮರ ತನ್ನನ್ನು ಕಡೆಯಲು ಬಂದವನಿಗೂ ಸಹ ನೆರಳನ್ನು ಕೊಡುತ್ತದೆ. ಆಲ್ಮೋಸ್ಟ್ ಯಾವುದೋ ಮೂವಿ ಶೂಟಿಂಗ್ ಸ್ಪಾಟ್ ಇದ್ದಂಗೆ ಇದೆ. ಹಾಂ, ಹಂಗೆ ಅನಿಸ್ತಾ ಇದೆ ಇದು. ಈ ಮರಗಳೆಲ್ಲ ನೋಡ್ತಾ ಇದ್ರೆ ಜಾರು ಬಂಡೆ ಇದೆ, ಸೀಗಡಿ, ಪ್ರಾನ್. ಮಿಕ್ಕಿ ಮೌಸ್ ಇದೆ, ಅಲ್ಲೊಂದು ದೋಣಿ ಇದೆ. ಮಿನಿ ದಪ್ಪುನ ಮಕ್ಕಳಿಗೆ ತುಂಬ ಸರಿ ಅಂತ. ಹೌದು, ನನ್ನ ಮಿನಿ ಮೌಸ್ ಇಲ್ಲಿ ಬರ್ತಾ ಇದ್ದಾರೆ. ಈ ವಿಡಿಯೋನ ಪೂರ್ತಿ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅನ್ಕೋತೀನಿ. ಈ ವಿಡಿಯೋ ಇಷ್ಟ ಆಗಿದರೆ ಈ ವಿಡಿಯೋನ ತಪ್ಪದೆ ಲೈಕ್ ಮಾಡಿ, ನಿಮ್ಮ ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ, ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನೊಂದು ಟ್ರಾವೆಲ್ ವ್ಲಾಗ್ನಲ್ಲಿ ಮತ್ತೆ ಸಿಗೋಣ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ.